ಇದು ಮಾಡಿಫೈ ಮಾಡಿರೋದು ಹಿಂಗೆ ನೋಡಿ ಗೈಸ್. ನಮ್ಮ ಮಾಮನ ಕಾರ ಕಲೆಕ್ಷನ್ ನೋಡಿ ದೊಡ್ಡದು ಆರ್ಮ್ ಆಗ್ತಾ ಇದೀವಿ. ಯಾಕೆ ಮಾಮ ಹಿಂಗೆ ಮಾಡ್ತಾ ಇದ್ವಿ? ಫಾರ್ಮಿಂಗ್ ನಡೀತದೆ. ರಿಸಲ್ಟ್ ತೋರಿಸೋ ಸಮಯ ನಮ್ಮದು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವಾಗ ಏನು ಮಾಡ್ತಾ ಇದೀವಿ ಅಂದರೆ ಎಲ್ಲ ಕೆಲಸ ಮುಗಿದಾದ್ಮೇಲೆ ಇಂಟ್ರೋ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದರೆ ಹಾರ್ನು ಲೈಟಿಂಗ್ ಎಲ್ಲ ಫಿಟ್ ಮಾಡ್ತಾ ಇದ್ದೀವಿ ಇವತ್ತು. ಬನ್ನಿ ಫಸ್ಟ್ ಇವಾಗ ಗಾಡಿ ತೊಳಿತಿದ್ದೀವಿ. ಗಾಡಿ ತೊಳೆದಾದ್ಮೇಲೆ ಎಲ್ಲ ಫಿಟ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬನ್ನಿ ಲೆಟ್ಸ್ ಗೋ ಸ್ಟಾರ್ಟ್ ಮಾಡೋಣ ಇವಾಗ. ಬನ್ನಿ ಕೆಲಸ ನೋಡ್ಕೊಂಬನ್ನಿ. ಇವಾಗ ನಮ್ಮ ಗಾಡಿದು ಫಾರ್ಮಿಂಗ್ ನಡೀತದೆ. ಬರಲಿ ಮಾವ ಚೆನ್ನಾಗಿ ತೊಳಿ, 200 ರೂಪಾಯಿ ಕೊಡ್ತೀನಿ. ಸೊ ಗೈಸ್ ಇವಾಗ ನಮ್ಮ ಮಾಮ ನನ್ನ ಗಾಡಿ ತೊಳಿತವ್ರೆ. ಉಜ್ಜು ನೀಟಾಗಿ ಉಜ್ಜು ಮಾಮ, ಇಲ್ಲಾಂದರೆ ಕಾಸು ಕೊಡಲ್ಲ. ನನಗೆ ಗಾಡಿ ಅಂದರೆ ಪ್ರೀತಿ. ಹಾಂ ಮತ್ತೆ ಗಾಡಿ ಯಾರಾದರೂ ತೊಗೊಂಡ್ಬಿಡ್ತೀನಿ ಅಂದರೆ ನಮ್ಮವರು ತಮ್ಮವ್ರು ಆಗಿದೆ ಮಾತ್ರ. ಹಾಂ ಆದಿ ಎಲ್ಲ ಬಂದೆಲ್ಲ ನಾನೇ ಎಸ್ ಹೆವಿ ಗಲೀಜ್ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು ಇದು ಕಂಪ್ಲೀಟ್ ಆದಮೇಲೆ, ವಾಷಿಂಗ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಕೆಲಸ ಏನಂದರೆ ಗಾಡಿ ಮಾಡಿಫಿಕೇಷನ್ ಮಾಡಬೇಕು. ನೋಡಿ ಏನು ಮಾಡ್ತೀವಿ ಅದೆಲ್ಲ ಸರ್ಪ್ರೈಸ್ ಇರುತ್ತೆ. ಲಾಸ್ಟಲ್ಲಿ ತೋರಿಸ್ತೀವಿ ಗೈಸ್. ಅದು ಸ್ವಲ್ಪ ಲೈಟಿಂಗು ಅದು ಇದು ಎಲ್ಲ ಮಾಡೋದೈತೆ. ಮಸ್ತಾಗಿ ಮಾಡ್ತೀವಿ. ಮಾತ್ರ ಕಾಲೇಜ್ ತೊಗೊಂಬರ್ಬೇಕಾದ್ರೆ ಸೆಕ್ಯೂರಿಟಿ ಒಂದು ಆರು ಹೊಡೆದ್ಬಿಟ್ರೆ ಸೆಕ್ಯೂರಿಟಿ ಹಿಂಗೆ ಸೈಡ್ ಯಾರೋ ಬಂದವಪ್ಪ ಸೆಲೆಬ್ರಿಟಿ ಅಂತ ಅನ್ಬೇಕು. ಹಂಗೆ ಮಾಡಿಬಿಡ್ತೀನಿ ನೋಡಿ ಇವಾಗ. ಹೇಳು ಮಾಮ ಕೊಡಿಲೆ. ಅದೆಲ್ಲ ನಾನೇ ನಾರು ತಗೊಂಡ ಹಾಂ ಬಾಟಮ್ ಪಾರ್ಟ್ ಕೆಳಗಡೆನಾ? ಕೆಳಗಡೆ ಪಾರ್ಟು ಅವೆಲ್ಲ ಉಚ್ಕೊಂಡು ಸೊ ಗೈಸ್ ಬಾಟಮ್ ಪಾರ್ಟ್ ಉಸ್ತಾ ಇದ್ದೀನಿ. ಏಯ್ ನೀನು ಅಲ್ಲ ನೀನು ಬ್ರಷ್ ಮಾಡಿ ಉಚ್ಕೊ. ಮ್ಯಾಟಾ? ಮ್ಯಾಟು ಟೈರ್ ಉಚ್ಕೊ. ಸೊ ಗೈಸ್ ಇವಾಗ ಮ್ಯಾಟ್ ಉಸ್ತಾ ಇದ್ದೀನಿ ನೋಡಿ. ಇಷ್ಟು ಗಲೀಜ್ ಆಗಿಬಿಟ್ಟಿದೆ. ತೊಗೊಂಡು 5 ತಿಂಗಳಾಯಿತು. ಗಲೀಜ್ ನನ್ನ ಮಗ. ನಾನು ಗಲೀಜ್ ಆಗಿಬಿಡ್ತೀನಿ. ನೀನು ಸ್ನಾನ ಮಾಡಲ್ಲ, ಗಾಡಿಗೂ ಸ್ನಾನ ಮಾಡಿಸಲ್ಲ. ನೀನು ಮಾಡ್ತೀಯಾ? ನಾನು ದಿನ ಗೈಸ್ ನೋಡಿ ಎಷ್ಟು ಕ್ಲೀನ್ ಆಗೈತೆ ಅಂತ. ಓ ಮೊನ್ನೆ ಯಾವ ತೊಳ್ಸ್ಕೊಂಬಿಟ್ಟು ತೊಳೆದಿದ್ದು ಫುಲ್ ಹೊಸ ಗಾಡಿ ಕಾಣಿಸ್ತೈತೆ ಮಾಮ. ಥ್ಯಾಂಕ್ ಯು ಮಾಮ. ಕಾಸು ಹಾಕೋದು 200 ರೂಪಾಯಿಗೆ. 200 ರೂಪಾಯಿ ಫೋನ್ಪೇ ಮಾಡಿಬಿಡ್ತೀನಿ ಬಿಡು. ನೋಡಿ ಗೈಸ್ ಹಿಂಗೆ ಕಾಣಿಸ್ತದೆ. ಹೊಸ ಗಾಡಿ, ಶೋರೂಮ್ ಗಾಡಿ ಕಾಣಿಸ್ತಾ ಇದಪ್ಪ. ಈ ಥರ ತೊಳೆದಿದ್ದು ಮಾಮ, ಯಾವತ್ತೂ ತೊಳೆದೇ ಇಲ್ಲ. ನೋಡಿ ಗೈಸ್ ನಿಮ್ಮ ಮೋಟ್ರು ಸಹಾಯದಿಂದ ಏನು ಮಾಮ ಮೋಟ್ರ್ ಏನು ಕೆಲಸ ಮಾಡ್ತದೆ? ನೀರು ಪ್ರೆಷರ್ ವಾಷರ್ ಕಾರ್ಗಂತಾನೆ ತೊಗೊಂಡಿರೋದು. ಹಾಂ ಗಾಡಿಗಳು ತೊಳೆಯೋಕ್ಕಂತ. ಇವಾಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿಬಿಟ್ಟಿದೆ. ಇದು ಫೋಮು, ಇದು ಬಂದುಬಿಟ್ಟು ಮೋಟ್ರು, ಇದು ಬಂದುಬಿಟ್ಟು ಪೈಪು. ಈ ಪೈಪು ನೀರಿಗೆ ಕನೆಕ್ಟ್ ಮಾಡಬೇಕು. ಯಾಕೆ ಮಾಮ ಹಿಂಗೆ ಮಾಡ್ತಾ ಇದೆಯಾ? ಅಂದರೆ ಈ ಸ್ವಿಚ್ಗಳಲ್ಲೆಲ್ಲ ನೀರು ಹೋಗಿರುತ್ತಲ್ಲ, ಹಾಂ ಅದು ಹೋಗಲಿ ಅಂತ. ಗೈಸ್ ಈ ಥರ ಸ್ವಿಚ್ಗಳಲ್ಲಿ ಧೂಳು, ಮಣ್ಣು, ನೀರು ಎಲ್ಲ ಇರುತ್ತಲ್ಲ, ಅದು ಕ್ಲೀನಾಗಿ ಹೋಗುತ್ತೆ. ಸೊ ಗೈಸ್ ಇವಾಗ ಮಾಡಿಫಿಕೇಷನ್ ಸ್ಟಾರ್ಟ್ ಆಗಿದೆ. ಬನ್ನಿ. ನೋಡ್ಬೋದು ಎಲ್ಲ ಬಿಚ್ಚಾಕಿದ್ದೀವಿ. ಇವಾಗ ನೆಕ್ಸ್ಟ್ ಮಾಮ ಈಗ ನೆಕ್ಸ್ಟ್ ಹಾರನ್ ರಿಪ್ಲೇಸ್ ಮಾಡಲಿ ಅಂತ ಜಾಗ ನೋಡ್ತಾ ಇದ್ದೀನಿ. ಗೈಸ್ ನಾವು ಮಾಡಿಫಿಕೇಷನ್ ಮಾಡ್ತಾ ಇರೋದು ಹಾರ್ನು ಮತ್ತು ಲೈಟಿಂಗು.
ನೈಟ್ ಹೊತ್ತು ಚೆನ್ನಾಗಿ ಕಾಣಿಸ್ತೀವಿ ಅಂತ ನನ್ನ ಗಾಡಿ ನೋಡಿ. ಫ್ರಂಟ್ ಪ್ಯಾನಲ್ಲು 2026 ಮಾಡಲು ಆ್ಯಕ್ಸಿಸ್ 125 ಹಿಂಗಿರುತ್ತೆ. ಇದೇನು ಮಾಮ ಬ್ಯಾಟ್ರಿ ತಾನೇ ಇದು? ಇದು ಬ್ಯಾಟ್ರಿ, ಇದು ಬ್ಯಾಟ್ರಿ. ಇದು ಅದಕ್ಕೆ ಇದು ಲಾಕ್ ಇದು ಲಾಕ್ ಸೆಟ್ಟು, ಇದು ಹಾರ್ನು, ಇದು ಚೇಂಜ್ ಆಗುತ್ತೆ. ಇದು ಇರುತ್ತೆ ತಾನೇ ಹಂಗೆ? ಏನಕ್ಕೆ ಅದು ಒಳಗಡೆನೇ ಬಿಟ್ಟಿರ್ತೀನಿ, ಬಟ್ ವಯರ್ ತೆಗೆದಾಕಿರ್ತೀನಿ. ಈ ವಯರ್ ಯೂಸ್ ಆಗಲ್ಲ. ಈ LED ಸ್ಟ್ರಿಪ್ ಲೈಟ್ನ ಇಲ್ಲಿ ಕೆಳಗಡೆ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಲ್ಲಿ ಕೆಳಗಡೆ ನೈಟ್ ಹೊತ್ತು ಏನಪ್ಪ ಅಂದರೆ ನೈಟ್ ಹೊತ್ತು ಸ್ವಲ್ಪ ಮಸ್ತಾಗಿ ಕಾಣಿಸುತ್ತೆ ಮಾತ್ರ ಗಾಡಿ ರನ್ನಿಂಗಲ್ಲಿ ಇರೋದಾಗ. ಇಲ್ಲಿ ಕೆಳಗಡೆ ಫಿಟ್ ಮಾಡೋದಾಗ ಆಮೇಲೆ ಇಲ್ಲಿ ಹಾರ್ನು ತಂದಿದ್ದೀವಿ ನೋಡ್ಬೋದು. ಬರೀ ತೋರಿಸ್ತೀನಿ. SV6 ಕಾರ್ ಆಕ್ಸೆಸರೀಸ್ ನೋಡಿ. ದೊಡ್ಡದು ಹಾರ್ನ್ ಹಾಕ್ತಾಯಿದ್ದೀವಿ ಚಿಕ್ಕ ಗಾಡಿಗೆ. ಇದೆಲ್ಲ ಕಾರ್ಗೆ ಹಾಕೋ ಹಾರ್ನು, ದೊಡ್ಡ ಗಾಡಿ ಚಿಕ್ಕ ಗಾಡಿ ಹಾಕ್ತಾಯಿದ್ದೀವಿ. ನೋಡಿ ಗೈಸ್, ನಗು ಬರ್ತೈತೆ ನನಗೆ. ಎರಡು ಸೆಟ್ ಆಗ್ತದೆ. ಇದು ನನಗೆ, ಇನ್ನೊಂದು ಇದು ಬಂದುಬಿಟ್ಟು ಇದು ಮಾಮೂನ್ಗೆ. ಟೋಟಲ್ 2 ಸೆಟ್ ಆಗ್ತಾಯಿದ್ದೀವಿ ಗೈಸ್. ಮಾಮೂನ್ಗೊಂದು ನಮಗೊಂದು. ಹಾಂ ನಮ್ಮಮ್ಮ ಏನು ಕಳಿಸ್ಬೇಕು ಆರು ನೋಡಿದ್ರೆ ಮನೆಯವರೆಲ್ಲ ನೆನಪಾಗ್ಬಿಡ್ಬೇಕು ಬೇರೆ ಏನಾರೇನ ಅನ್ಬೇಕು. ಎಷ್ಟು ಜನ ಬೈಕೊಂಡಿರ್ತಾರೋ ಏನೋ. ಇವಾಗ ಆರ್ನ ಹಾಕ್ಕೊಂಡು ರೋಡ್ಗಳಲ್ಲಿ ಹೋಗಿ ಹೊಡಿತಾ ಇದ್ರು. ವೈರಿಂಗ್ ಸ್ಟಾರ್ಟ್ ಆಗಿದೆ ಇವಾಗ ಗೈಸ್. ಏನಾದರೂ ಗಾಡಿ ಇದು ಮಾಡಿಫಿಕೇಶನ್ ಇದ್ದರೆ ನಮ್ಮ ಮಾಮ ಕಂಡಕ್ಟ್ ಮಾಡಿ ಎಲ್ಲ ಮಾಡಿಕೊಡ್ತಾರೆ. ನಾನು ನಮ್ಮ ಫ್ರೆಂಡ್ಸು ಸ್ನೇಹಿತರು ಮಾತ್ರ ಮಾಡ್ಕೊಡೋದು. ಹಾಂ ನೋಡಿ ಗೈಸ್, ಅಂದರೆ ನಿಮಗೂ ಮಾಡ್ಕೊಡ್ಬೇಕಂದ್ರೆ ಚಾರ್ಜಸ್ ಅಪ್ಲಿಕೇಬಲ್. ಚಾರ್ಜಸ್ಸಾ ನನಗೆ? ನಿನಗೆ ಚಾರ್ಜಸ್ ನೀನು ಹೇಳ್ಕೊಡ್ತೀಯ, ನೀನೇ ನನಗೆ ಉಲ್ಟಾ ಚಾರ್ಜ್ ಆಗ್ತೀಯ ಅಂತ ಭಯ ಆಗ್ತಾ ಇದ್ದೀವಿ. ಹಿಂಗಿರ್ಬೇಕು ಮಾಮ. ಫ್ರೆಂಡ್ಶಿಪ್ ಅಂದರೆ ಹಿಂಗಿರ್ಬೇಕು. ಫ್ರೆಂಡ್ಶಿಪ್ ಅಂದರೆ ಹಂಗೆ ಇರಬೇಕು. ನೋಡಿ ಗೈಸ್, ನಮ್ಮ ಮಾಮನ ಕಾರ ಕಲೆಕ್ಷನು BMW ಐತೆ, ಮಾರುತಿ 800. ಅಲ್ಲಿ ಯಾವ್ದು ಮಾಮ ಅದು? ಅದು ಹಾಂ ಫ್ಯಾಲ್ಕನು. ಅದು ಬನ್ನಿ ಆಮೇಲೆ ತೋರಿಸ್ತೀನಿ ನಿಮಗೆ ಮಾಮನ ಕಲೆಕ್ಷನ್ ಏನೇನು ಐತೆ ಅಂತ. ಶಾಕ್ ಆಗಿಬಿಡ್ತೀರಾ. ಇಲ್ಲಿ ಒಳಗಡೆ 2 ಹಾಕೋಣ ಅಂತ ಇದ್ದೀವಿ. ಇಲ್ಲಿ 2, ಆಮೇಲೆ ಇಲ್ಲಿ ಕೆಳಗಡೆ 2, ಆಮೇಲೆ ಮುಂದೆ ವೀಲ್ ಹತ್ರ ಇಲ್ಲಿ ಕೆಳಗಡೆ ಒಳಗಡೆ. ಇದಕ್ಕೆ ಲೈಟ್ ಬೇಕು. ಇದಕ್ಕೇನಂತಾರೆ ಮಾಮ ಈ ಲೈಟ್ಗೆ? ಕ್ಯಾಪ್ಸಲ್ ಲೈಟ್ಸ್. ಇದೆಲ್ಲ JC ರೋಡಲ್ಲಿ ಹೋಗಿ ತೊಗೊಂಬಂದಿದ್ದು ಗೈಸ್. ಇದು ಫುಲ್ ಸೆಟ್ ಬಂದುಬಿಟ್ಟು ಈ ಸೆಟ್ ಬಂದುಬಿಟ್ಟು ರೇಟ್ ಹೇಳ್ಬೇಡ. ಯಾಕೆ? ಅದು ನಮಗಂತ ಡಿಸ್ಕೌಂಟ್ ಪ್ರೈಸ್, ಎಲ್ಲರಿಗೂ ಅದೇ ಪ್ರೈಸ್ ಕೊಡೋಲ್ಲ. ಕರೆಕ್ಟ್, ನಮಗಂತ ಡಿಸ್ಕೌಂಟ್ ಫುಲ್ಲು ಒಂದು ಸೆಟ್ ತೊಗೊಂಡ್ಬಿಟ್ಟಿದ್ದೀವಿ ಹಿಂಗೆ. ಸೊ ಗೈಸ್, ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ಗಾಡೀಲಿ ಸ್ಪೀಕರ್ ಹಾಕೋಣ ಅಂತ. ಮಾಮ ಇವೆಲ್ಲ ಚಿಕ್ಕ ವಯಸ್ಸಲ್ಲೇ ಮಾಡಿಬಿಟ್ಟಿದೆ ಅನ್ಸುತ್ತಲ್ಲ. ನಾನು ಆಡ್ದಿರೋ ಹಾಡುಗಳು, ನನ್ನ ಹಳೆ ಫೋಟೋಸು ವೀಡಿಯೋಸ್ ಇದ್ದಾವೆ. ಹಾಂ ನಿನಗೆಲ್ಲ ಶೇರ್ ಮಾಡ್ತೀನಿ ಲಾಗಲ್ಲಿ ಅಪ್ಲೋಡ್ ಮಾಡೋಕ್ಕೆ. ಹಾಂ ನಾನು ಡಿಕೆಲ್ ಸ್ಪೀಕರು, ಹಾಂ ಇಲ್ಲಿ ಮುಂದೆ ಲೈಟ್ಸು, ಹಾಂ. ಆಮೇಲೆ ಕಟೌಟ್ ಹಾಕಿ ಹಾರನ್ನು, ಲಾರಿ ಹಾರನ್ನು ಹಾಕಿದ್ದೆ. मैनू गोल्डन झुमके ಆಡ್ದಿರೋ ಆಟಗಳೆಲ್ಲ ಆಡ್ಬಿಟ್ಟು ಇವಾಗ ಇಂಜಿನಿಯರಿಂಗ್ ಮಾಡಕ್ಕೆ ಬಂದಿರೋ
ಅಲ್ಲ ಮನೆಯವ್ರು ಕೆಳದಲ್ಲಿ ಹೊಡೆದವ್ರದ್ದು ಕನ್ಸಿರೋದು ಫಾಲ್ಕನ್ ನೋಡಿ ಗೈಸ್ ಹೆಂಗೆ ಮಾಡಿಬಿಡೋದು. ಫಾಲ್ಕನ್ ಅಂದರೆ ಅದು ಮಾಡಿ ಇದು ಮಾಡಿಫೈ ಮಾಡಿರೋದು ಹಿಂಗೆ ನೋಡಿ. ಇದು ಸ್ಪೆಲೆಂಡರ್ ಬಾಡಿ ಮುಂದೆ ಯಾವುದು ಸ್ಪ್ಲೆಂಡರ್ದು? ಇದು ಸ್ಪ್ಲೆಂಡರ್ದಲ್ಲ, ಮತ್ತೆ ಯಾವುದು? ಮುಂಚೆ ಇದ್ದಿದ್ದು ಹೆಡ್ಲೈಟ್ ಸ್ಪ್ಲೆಂಡರ್ದು. ಹಾಂ, ಆಮೇಲೆ ತೆಗೆದುಬಿಟ್ಟು ಅದು ಸ್ಪ್ಲೆಂಡರ್ ಥರ ಕಾಣಿಸ್ತೈತೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಕಿತ್ತಾಕಿ ರೌಂಡ್ ಹಾಕ್ಬಿಟ್ಟೆ. ಹೌದಾ? ನೋಡಿ ಇದು ಮನೆಯಲ್ಲೇ ಮಾಡಿದ್ದು ಹೋಮ್ ಮೇಡ್ ವೆಹಿಕಲ್. ಖಜಾನ ಏನು ಮಮ್ಮ ಎಷ್ಟು ಗೋಲ್ಡ್ ಇಟ್ಟಿದೆ ತೋರಿಸು ಚಿನ್ನ. ಇದು ರಿಲೇ ತಾನೆ? ಅಲ್ಲ, ಕಟೌಟ್ರು ಮೆಲೋಡಿ ಮೇಕರು. ಇವಾಗ ನಿನ್ನ ಗಾಡಿಯಲ್ಲಿ ಇದೆ ಹಾಕೋದು ನೋಡಿ. ವೈಸ್ ನೋಡಿ ಇದೆ ಮೆಲೋಡಿ ಮೇಕರಾ? ಇದೇ ಡಿಫ್ರೆಂಟ್ ವೈಸ್ ಬರುತ್ತೆ ತಾನೆ? ಡಿಫ್ರೆಂಟ್ ಎಷ್ಟು? ನಾಲ್ಕು ಥರ 3 ಇಲ್ಲೇ ಇದಾವೆ ನೋಡಿ. 3 ಬರುತ್ತೆ. ಹ್ಞೂ 1 2 3. ಅದ್ರಲ್ಲಿ ತಿರ್ಗಾ ಫಾಸ್ಟ್, ನಾರ್ಮಲ್, ಸ್ಲೋ. ಹ್ಞೂ ಸೊ ಓವರಾಲ್ ಒಂದು 6 ಟ್ಯೂನ್ಸ್ ಅನ್ಕೊಬೋದು. ನೋಡಿ ಗೈಸ್ 3 ಥರ ಆರ್ನ್ ಬರುತ್ತೆ ಒಂದರಲ್ಲೇ. ಇದ್ರ ಬಗ್ಗೆ ಏನೋ ಇದು ಫುಲ್ ಮಾಡಿಫೈ ಮಾಡಿಬಿಟ್ಟಿದೆಯಲ್ಲ ಮೊನ್ನೆ. ಒಟ್ನಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸ್ತದೆ. ಇದು ಏನು ಧೂಳಿಲ್ಲ ನೋಡು ಫುಲ್. ಬ್ಲಾಗೇ ಮಾಡೋದು ತರ್ತೀನಿ ಕಾಲೇಜ್ಗೆ ಯಾವಾಗಾದರೂ. ಇದಕ್ಕೆ ನನಗೆ ಟೈಮ್ ಇಲ್ಲ. ಹಾಂ ನೋಡಿ, ಇದೊಂದು ಗಾಡಿ ರೆಡಿ ಮಾಡಬೇಕು. BMW X 1 ಮಾಮೂನ್ ಕಲೆಕ್ಷನ್ನು. ಅಲ್ಲಲ್ಲ ಮಾಮ, ಇನ್ನೊಂದು X5 ಅಲ್ಲಿ ನಿಂತೈತೆ, ಅದು ರನ್ನಿಂಗ್ ಕಂಡೀಷನಲ್ಲಿ. ಇದು ಏನಂತ ಸ್ವಲ್ಪ ಹೇಳು ಇದ್ರ ಬಗ್ಗೆ, ಫ್ಯಾಲ್ಕನ್ ಬಗ್ಗೆ. ಏನಂದರೆ ಇದು 2008 ಥಂಡರ್ಬರ್ಡ್ ಗಾಡಿ ಇದು ಆ್ಯಕ್ಚುಲಿ. ಹಾಂ, ಸೊ ಫ್ರಮ್ ಫ್ರೇಮ್ ರೆಡಿ ಮಾಡಿಬಿಟ್ಟಿದ್ದೀನಿ. ಹಾಂ ಡಿಪ್ಲೊಮಾ ಓದಬೇಕಾದ್ರೆ ಹಾಂ ಎಕ್ಸ್ಪೆರಿಮೆಂಟ್ಗೆ ಹಾಂ ಗಾಡಿ. ಸೊ ಇದು ಟ್ಯಾಂಕು ನಾನು ಕಸ್ಟಮ್ ಫ್ಯಾಬ್ರಿಕೇಟ್ ಮಾಡಿರೋ ಟ್ಯಾಂಕ್ ಇದು. ನೋಡಿ ಎಸ್, ಇದೆಲ್ಲ ಇಂಪೋರ್ಟೆಡ್ ಮೀಟರ್ಸ್ ತಗೊಂಡೆ. ಹಾಂ ಈಗ ಗೊತ್ತಿಲ್ಲ, ತುಂಬ ಜನ ಅಲಿಬಾಬಾ ಅಂತ ಒಂದು ವೆಬ್ಸೈಟ್ ಇತ್ತು ಆಗ. ಹಾಂ ಸೊ ಆಟೋಮೊಬೈಲ್ ಎಂಥೂಸಿಯಾಸ್ಟ್ಗೆ ಒಂದು ಬೆಸ್ಟ್ ವೆಬ್ಸೈಟ್ ಅದು. ಹಾಂ ಅಲಿಬಾಬಾಲ್ ತಗೊಂಡಿದ್ದು. ತಿರ್ಗಾ ಕಾರ್ಬೊರೇಟರ್ ಬಂದು ಪಲ್ಸರ್ದು, ಫೋರ್ಕ್ ಬಂದು ಇಂಪೋರ್ಟೆಡ್ ಒಂದು ಚಾಪರ್ ಬೈಕದು ಫೋರ್ಕ್ಸ್ ಅದು. ಲೈಟ್ಸ್ ಎಲ್ಲ ಬೇರೆ ಬೇರೆದು. ಇದು ಬಂದು ಹಾರ್ಲಿ ಡೇವಿಡ್ಸನ್ 48 ಒರಿಜಿನಲ್ ಸೈಲೆನ್ಸರು. ಅವ್ನು ಫೋಕಸ್ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಇಲ್ಲಿ ಕೆಳಗಡೆ ಹೋದರೆ ಇದು ಕಡೆ ಹಾರ್ಲಿ ಡೇವಿಡ್ಸನ್ದು ಸೀಲ್ ಇದೆ. ಹಾರ್ಲಿ ಡೇವಿಡ್ಸ್ ಕಾಣಿಸ್ತಲ್ಲ. ಸ್ವಲ್ಪ ಬೆಂಡ್ ಮಾಡ್ಕೊಂಡ್ರೆ ನಿಮ್ಗೆ ಕಾಣಿಸುತ್ತೆ. ಹಾರ್ಲಿ ಡೇವಿಡ್ಸನ್ ಒರಿಜಿನಲ್ 48 ಸೈಲೆನ್ಸ್ ಎಕ್ಸಾಸ್ಟ್ ಪೈಪ್ಸ್ ಇದು. ನೋಡಿ ಗೈಸ್ ಕಾಣಿಸ್ತಿದ್ರೆ ಇದೆ ಇದೆ ತಾನೆ? ಅಲ್ಲ, ಅದು ತೋರಿಸ್ತೀನಿ, ಎಲ್ಲೋ ಇದೆ. ಇದೊಂದು ಇವೆರಡು ಸೈಲೆನ್ಸರ್ ನಂಗೆ ಅವಾಗ 48,000 ರೂಪೀಸ್ ಕೊಟ್ಟಿದ್ದೆ. 48,000 ಹಾರ್ಲಿ ಡೇವಿಡ್ಸನ್ 48 ಸೈಲೆನ್ಸರ್ 48,000 ಕೊಟ್ಟಿದ್ದೆ. ಎಷ್ಟು ಕಾಸು ಬಂದು ಮಾಮ? ಎಷ್ಟಾಯಿತು ಟೋಟಲ್ ಖರ್ಚು? ಖರ್ಚೆಲ್ಲ ಹೇಳೋಕ್ಕಾಗಲ್ಲ, ಹಂಗೆಲ್ಲ ಹೇಳ್ಬಾರ್ದು. ಎಷ್ಟು ಒಂದ ಜಾಸ್ತಿನಾ? ಅಂದರೆ ನಾನು ಸ್ವಂತ ಪೇಂಟಿಂಗ್ ಎಲ್ಲ ನಮ್ಮದೇ ಗ್ಯಾರೇಜ್ ಇದ್ದಾಗ ಅಲ್ಲಿ ಮಾಡ್ಕೊಂಡಿದ್ದೀನಿ. ಹಾಂ, ಸಣ್ಣ ಪುಟ್ಟ ಐಟಮ್ಗಳಿಗೆಲ್ಲ ಆಗಿದೆ ಆಮೇಲೆ. ಯಾಕಂದರೆ ಆ ಫೋರ್ಕ್ ಇಂಪೋರ್ಟೆಡ್ ಗಾಡಿ ಫೋರ್ಕ್ಸ್ ಅಂತ ತರಿಸಿದ್ದೆ. ಆ್ಯಕ್ಚುಲಿ ಅದ್ರಲ್ಲಿ ಇನ್ನೊಂದು ಮೀಟ್ರ್ ಇದೆ, ಕವಾಸಿಕಿ ZX ಇಂಡೋನೇಷ್ಯಾ ವರ್ಷನ್ ಅದು. ಅದು ಆ್ಯಕ್ಚುಲಿ ಹಿಂಗೆ ಏನೋ ತೀಟೆ ಮಾಡೋಕ್ಕೆ ಹೋಗಿ ಮೀಟ್ರ್ ಹೋಗಿ ಹಾಕ್ಸ್ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ಅದೆಲ್ಲ ಇರ್ತಾ ಇತ್ತು ನಾ ಗಾಡಿ. ಸರಿ, ಏನೇನೋ ಮಾಡಿದೆಯಲ್ಲ ಸ್ಟಾರ್ಟ್ ಮಾಡೋಣ. ಬನ್ನಿ. ಏನೋ ವಯರ್ ಹೊಡ್ತಿದೆ, ವಯರ್ ಸಿಕ್ಕಿಲ್ಲ. ಸೊ ಇರೋ ವಯರೆಲ್ಲ ಮಾಡೋಣ. ರಿಲೇ ಯಾವುದು ಇದೆ ತಾನೆ? ಇದು ರಿಲೇ ಈಗ ನಾವು ಅಲ್ಲಿ ಮಾರ್ಕೆಟಲ್ಲಿ ತಗೊಬಂದಿರೋದು. ಇದು ರಿಲೇ ಗೈಸ್. ನಾವು ಏನಕ್ಕೆ ರಿಲೇ ಹಾಕೋದಂದ್ರೆ ಅನ್ಕೊಂಬೋದು ಇವ್ರು ಮನೇಲಿ ಮಾಡ್ತಾರೆ, ಜುಗಾಡ್ ಕೆಲಸ ಮಾಡಿರ್ತಾರೆ ಅಂತ. ₹1 ಎಲ್ಲೂ ವೈರಿಂಗ್ ಕಟ್ ಮಾಡಲ್ಲ. ಯಾಕಂದರೆ ಗಾಡಿ ಇನ್ನೂ ವಾರಂಟಿಯಲ್ಲಿದೆ. ಬರೀ 5 ಮಂತ್ಸ್ ಓಲ್ಡ್ ಗಾಡಿ ಇದು. ವಾರಂಟಿ ಎಲ್ಲ ಇಶ್ಯೂ ಆಗಬಾರ್ದು, ತಿರ್ಗಾ ಬ್ಯಾಟ್ರಿ ಮೇಲೆ ಪ್ರೆಷರ್ ಆಗಬಾರ್ದು. ಅಂದರೆ ಟೆಕ್ನಿಕಲಿ ನಿಮ್ಗೆ ಅರ್ಥ ಆಗಲ್ಲ. ಸೊ ನಾನೇನು ಯಾವುದೇ ಜುಗಾಡು ವೈರಿಂಗ್ ಮಾಡ್ತಿಲ್ಲ. ವೆಲ್ ಟ್ರೈನ್ಡೇ ಇದ್ದೀನಿ, ಮಾಡ್ತಾ ಇದ್ದೀನಿ, ನಂಗೆ ಗೊತ್ತಿದೆ. ಒಟ್ಟಿನಲ್ಲಿ ಎಲ್ಲೂ ಕಟ್ಟಾಗಲ್ಲ ವೈರು, ಆ ಥರ ಮಾಡ್ತಾ ಇರೋದು. ಅಲ್ಲ, ಕೆಲವ್ರು ಅನ್ಕೊಂಡ್ಬಿಡ್ತಾರೆ, ಇವನೇನೋ ಯಾವುದೋ ಎಲ್ಲೋ ನೋಡ್ಕೊಂಡು ಕಲ್ತ್ಕೊಂಬಿಟ್ಟು ಮಾಡಕ್ಕೆ ಹೋಗ್ತಾವನೆ ಅಂತ. 3 ವರ್ಷ ಓದಿದ್ದೀನಿ ಸಬ್ಜೆಕ್ಟ್ನ. ನಮ್ಮ ಮಾಮ ಡಿಪ್ಲೊಮಾ ಮಾಡಿದ್ದು ಅದರಲ್ಲಿ ಆಟೋಮೊಬೈಲು. ಅದಕ್ಕೆ ಎಷ್ಟೊಂದು ಕ್ರೇಜ್ ಇದೆ. 2 ವೀಲರ್ಸು 4 ವೀಲರ್ಸು. ಒಂದಿನ ವ್ಲಾಗ್ ಮಾಡಿಬಿಡು. ಹಾಂ, ಯುವರಾಜ್ ಕಾರ್ ಕಲೆಕ್ಷನ್ಸ್ ಅಂದ್ಬಿಟ್ಟು. ಅದು ಯುವರಾಜ್ ಕಾರ್ ಕಲೆಕ್ಷನ್ ಅಂತ. ನಾನು ಎಲ್ಲೂ ಹಾಕೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ರೆ ಒಂದು 2-3 ಗಾಡಿದು ಹಾಕಿರ್ತೀನಿ. ಹಾಂ, X5 ಒಂದಿದೆ, ಅಲ್ಲೊಂದು X5 ಇದೆ, 2 ಗಾಡಿ ಇದೆ ನಮ್ಮದು X5. ಒಂದು ದಿವಸ ಆಫ್ ರೋಡಿಂಗ್ ಮಾಡೋಣ. ಯಾವ ಗಾಡಿಯಲ್ಲಿ? ಫಾರ್ಚುನರಲ್ಲಿ ಬೇಕಾದರೆ ಮಾಡೋಣ. X5 ಮಾಡೋಕ್ಕಾಗಲ್ಲ. ಹಾಂ, X5 ಇದರಲ್ಲಿ ಏನು ಇಶ್ಯೂ ಇಲ್ಲ. ಅದು ಆ್ಯಕ್ಚುಲಿ ಮ್ಯೂಸಿಕ್ ಸಿಸ್ಟಮ್ ಏನೋ ಒಂದು ಸ್ವಲ್ಪ ವೈರಿಂಗ್ ಮಾಡಿದ್ದು, ಅದೇನೋ ಇಶ್ಯೂ ಆಗಿದೆ ಅಂತೆ.
ರೆಡಿ ಮಾಡಬೇಕು. ಟೈಮ್ ಇಲ್ಲ ಅನ್ನೋದಕ್ಕಿಂತ ಮೋರವ್ರು ಓಡಿಸೋರಿಲ್ಲ ಗಾಡಿಲ್ಲ. ಹಂಗಾಗ್ಬಿಟ್ಟಿದೆ. ಕಾರ್ಗಳು ಜಾಸ್ತಿ ಆಗಿಬಿಟ್ಟಿದೆ, ಜನಗಳು ಕಮ್ಮಿ ಆಗಿಬಿಟ್ಟಿದ್ದಾರೆ. ನಂಗೊಂದು ಕೊಟ್ಬಿಡು, ತಗೊಂಡೋಗು. ಇವನಿಗೆ ಬಾರೋ ಫಾರ್ಚುನರ್ ಓಡಿಸೋ ಹೇಳ್ಕೊಡ್ತೀನಿ ಅಂದ್ರೇ ಬರಲ್ಲ. ಬೇಡಮ್ಮಮ್ಮ ಚಿಕ್ಕ ಗಾಡಿ ತಗೊಬಂದಾಗ ಓಡಿಸ್ತೀನಿ ಅಂತಾನೆ. ಗೈಸ್ ಇವಾಗ ಒಂದೇ ಸಲ ದೊಡ್ಡ ಗಾಡಿ ಓಡಿಸ್ಬೇಕಂದ್ರೆ ಭಯ ಆಗ್ಬಿಡುತ್ತೆ. ಅದಕ್ಕೆ ಒಂದೊಂದು ಸ್ಟೆಪ್ ಒಂದಾದ್ಮೇಲೆ ಒಂದು ಇಟ್ಕೊಂಡು ಹೋಗೋಣ. ಎತ್ತ ಸಮಯ. ನನ್ನ ಗಾಡಿ ಇಂಜಿನು, ಇದು ಟ್ಯಾಂಕ್ ತಾನೆ. ಅದೇ ಟ್ಯಾಂಕು ಅರ್ಧ ಗಾಡಿ ಫುಲ್ಲು. ನೋಡಿ ಗೈಸ್, ಇದೆಲ್ಲ ಮಾಡಬೇಕು, ಮಾಡಿಫೈ ಮಾಡಿಸ್ಬೇಕಂದ್ರೆ ಅರ್ಧ ಫುಲ್ ಗಾಡಿನೇ ಬಿದ್ದಾಕ್ಬಿಟ್ಟಿದ್ದೀವಿ. ಇವಾಗ ಕೈ ತುಂಬ ಇದು ಹಾರ್ನಿಗೆ ಫಿಟ್ ಮಾಡಿದ್ದೀವಿ. ಇದಕ್ಕೆ ಏನಂತಾರೆ ಮಮ್ಮ? ಸ್ವಿಚ್ಚು. ಅಂದರೆ ಬಸ್ಗಳಲ್ಲಿ ಇರುತ್ತೆ ನೋಡಿ ಗೈಸ್, ಆ ಥರ ಸಿಸ್ಟಮು. ಹಿಂಗೆ ಎಳೆಯೋದು, ಹಿಂಗೆ ಮುಂದೆ ಸಿಕ್ಕಿಲ್ಲ, ಅದಕ್ಕೆ ಇದು ಹಾಕಿದ್ದು, ಜುಗಾಡು ಮಾಡಿದ್ದೀವಿ. ಇದು ಒಂಥರ ಗೈಸ್ ಬಸ್ಸಲ್ಲಿ ಕೂತಿರೋ ಥರ ಫೀಲ್ ಬರುತ್ತೆ. ನಾವೇ ಹಾರ್ನ್ ನೋಡಿದ್ದೀವಿ ಅಂತ ನೋಡಿ. ವೈರಿಂಗ್ ಎಲ್ಲ ನಡೀತಾ ಇದೆ, ಲೈಟಿಂಗ್ದೆಲ್ಲ ಮುಗಿದಿದೆ, ಇದು ಮಾತ್ರ ಆಗಬೇಕಾಗಿರೋದು. ಇವಾಗ ಹಾರ್ನ್ ಫಿಟ್ ಮಾಡಿದ್ದೀವಿ. ಇಲ್ಲೊಂದು ಇದ್ದೀವಿ, ಹೈ ಲೋ ಅಂತ ಎರಡು ಬರುತ್ತೆ. ಅಂದರೆ ಹೈ ಟ್ಯೂನ್ ಒಂದು, ಲೋ ಟ್ಯೂನ್ ಒಂದು ಬರುತ್ತೆ. ಯಾಕಂದರೆ ನಮ್ದು ಈಗ ಮೆಲೋಡಿ ಮೇಕರ್ ಇರೋದ್ರಿಂದ ಅದರಲ್ಲಿ ಎರಡೇ ಡಿಫ್ರೆಂಟ್ ವೈಸು ಡಿಫ್ರೆಂಟ್ ಬರುತ್ತೆ. ನೀವು ಈ ಲಾರಿಗಳಲ್ಲೆಲ್ಲ ಕೇಳಿರ್ತೀರಲ್ಲ ಹಂಗೆ ಏನೇನು ಹಂಗೆಲ್ಲ ಬರುತ್ತಮ್ಮ. ಹೇಳಿ. ಸೊ ಗೈಸ್, ನಂದು ಸ್ವಲ್ಪ ಇಂಗ್ಲೀಷ್ ಪ್ರಾಬ್ಲಮ್, ಅದಕ್ಕೆ ಮಾಮ ನಗೀತಿರೋದು. ಇಂಗ್ಲೀಷ್ ಅಲ್ಲ, ಪ್ರಮೋಷನಲ್ ಕಾಲ್ ಬಂದರೆ ಪೊಟೆನ್ಷನಲ್ ಅವ್ರು ಕಾಲ್ ಮಾಡ್ತಾರೆ. ಏನು ಹೇಳೋಣ ಫ್ರೆಂಡ್ಸ್ ಇವ್ನಿಗೆ. ಸೊ ಗೈಸ್, ಫೈನಲಿ ಚೆಕ್ಔಟ್ ದಿಸ್. ಮತ್ತೆ ಎಲ್ಲ ಹೇಗಿದೆ ಫಿಟ್ ಮಾಡಿಬಿಟ್ಟಿದ್ದೀವಿ, ಪಾಲಿಷ್ ಮಾಡ್ತಾಯಿದ್ದೀವಿ. ಇದೆಲ್ಲ ಪಾಲಿಷ್ ಆಗುತ್ತೆ. ಹಾಂ, ರಿಸಲ್ಟ್ ಏನಿದೆ ಅಂತ ಈಚೆ ಹೋಗ್ಬಿಟ್ಟು ಟ್ರಯಲ್ ಮಾಡಿ ನೀವು ವಿಡಿಯೋ ತೋರಿಸ್ತೀವಿ. ನೋಡ್ಬೋದು, ಇದೆಲ್ಲ ಪಾಲಿಷ್ ಆಗುತ್ತೆ. ಇವಾಗ ಕೆಳಗಡೆ ಲೈಟ್ಸ್ ಹಾಕಿದ್ದೀವಿ. ಮಾಮ ತುಂಬ ಹೆಲ್ಪ್ ಮಾಡ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಗೈಸ್, ಪಾಲಿಷ್ ಮಾಡಿ ಫೈನಲಿ ರೋಡಿಗೆ ಇಳಿಸ್ತೀವಿ ಗಾಡಿ. ಅವಾಗ ನೋಡಿ ಹೆಂಗಿರುತ್ತೆ ಲುಕ್ಕು. ಸೊ ಗೈಸ್, ನೋಡ್ತಾ ಇರ್ಬೋದು, ಇವಾಗ ಫೈನಲಿ ರಿಸಲ್ಟ್ ತೋರಿಸೋ ಸಮಯ ನಮ್ಮದು. ಮಧ್ಯಾಹ್ನ ಕೂತಿರೋದು ನಾವು ಕೆಲಸ ಮಾಡೋಕ್ಕೆ. ನೋಡಿ ಇವಾಗ ಅಸಲಿ ಮಜಾ ಹೆಂಗಿರುತ್ತೆ ಅಂದರೆ, ನಾವು ಹಾರ್ನ್ ಹಾಕಿರೋದು. ಹಾಂ, ಸ್ಟಾರ್ಟ್ ನೋಡುವ ಗೈಸ್. ಚೇಂಜ್ ಮಾಡು ಮಾಮ.